ಇವತ್ತು ಭಾರತೀಯ ಜನತಾ ಪಾರ್ಟಿ ನನ್ನನ್ನು 6 ವರ್ಷ ಕಾಲ ಉಚ್ಚಾಟನೆ ಮಾಡಿದೆ. ಉಚ್ಚಾಟನೆ ಕಾರಣ ಏನು? ಏನೋ ಭ್ರಷ್ಟಾಚಾರ ಆರೋಪ ಇದೆಯಾ, ಅಥವಾ ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ನಲ್ಲಿ ಪಕ್ಷದ ವಿರುದ್ಧ ಮತ ಹಾಕಿದ್ದಿದೆಯಾ, ಯಾವುದಾದರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಿದೆಯಾ? ಅದನ್ನು ಯಾವುದೂ ಕಾರಣ ಕೊಡದೆ ಕೇವಲ ಒಂದು ಭ್ರಷ್ಟ ವಂಶವಾದ ಕುಟುಂಬದ ಮಾತು ಕೇಳಿ ನನ್ನನ್ನು ಉಚ್ಚಾಟನೆ ಮಾಡಿದ್ದು. ಇಡೀ ರಾಜ್ಯದಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ನಾನು ಕರೆ ಕೊಟ್ಟಿಲ್ಲ, ನಾವು ವಿನಂತಿ ಮಾಡಿಕೊಂಡಿಲ್ಲ. ಸ್ವಯಂ ಪ್ರೇರಿತರಾಗಿ ಇವತ್ತು ಹಿಂದೂ ಕಾರ್ಯಕರ್ತರು, ಹಿಂದೂ ಯುವಕರು ಯತ್ನಾಳರನ್ನ ಯಾವುದೇ ಗಂಭೀರ ಆರೋಪ ಇಲ್ಲಾರದೆ ಉಚ್ಚಾಟನೆ ಮಾಡಿ ಸರಿಯಲ್ಲ, ಅದನ್ನು ವಾಪಸ್ ತಗೋಬೇಕಂತ ಇವತ್ತು ಹೋರಾಟ ರಾಜ್ಯದಲ್ಲಿ. ಇದು ಯಾರ ಪ್ರಚೋದಿತ ಹೋರಾಟ ಅಲ್ಲ. ಇವತ್ತು ನಾನು ಭಾಳ ಒಂದು ರೀತಿ ಜನ ನನ್ನ ಮೇಲೆ ಇಟ್ಟಂಥ ಪ್ರೀತಿ, ನನ್ನ ಮೇಲೆ ಇರುವಂಥ ಒಂದು ವಿಶ್ವಾಸ, ಇಡೀ ರಾಜ್ಯಾದ್ಯಂತ ಮೈಸೂರಿನಿಂದ ಹಿಡಿದು ಬೀದರ್ವರೆಗೆ ಈ ಒಂದು ಹೋರಾಟ ನಡೀತಾ ಇದೆ. ಇಡೀ ಹಿಂದೂ ಸಮಾಜ, ಅಲ್ಲೇನು ಜಾತಿಯಲ್ಲಿ ಹಿಂದುಳಿದ ವರ್ಗದವರು, ದಲಿತರು, ಎಲ್ಲ ಸಮುದಾಯದ ಯುವಕರು ಇವತ್ತು ರಸ್ತೆಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಹುಶಃ ಯಾವ ರಾಜಕೀಯ ನಾಯಕರಿಗೂ ಹಿಂದೆ ಯಡಿಯೂರಪ್ಪನ ಹೊರಗೆ ಹಾಕಿದಾಗೂ ಇಂಥ ಹೋರಾಟ ಆಗಿಲ್ಲ, ಸಿದ್ದರಾಮಯ್ಯನ ಹೊರಗೆ ಹಾಕಿದಾಗೂ ಹೋರಾಟ ಆಗಿಲ್ಲ, ವೀರೇಂದ್ರ ಪಾಟೀಲ್ರ ಮುಖ್ಯಮಂತ್ರಿ ಪದದಿಂದ ಏರ್ಪೋರ್ಟ್ನಲ್ಲಿ ರಾಜೀವ್ ಗಾಂಧಿ ಇಳಿಸಿದಾಗೂ ಇಷ್ಟು ದೊಡ್ಡ ಪ್ರತಿಭಟನೆ ಆಗಿಲ್ಲ. ಇಷ್ಟೆಲ್ಲ ಪ್ರತಿಭಟನೆಗೆ ಜನರ ಸ್ವಯಂ ಪ್ರೇರಿತರಾಗಿ ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರೆ, ಇದಕ್ಕೆ ನಾವೇನು ಯಾರಿಗೂ ರೊಕ್ಕ ಕೊಟ್ಟಿಲ್ಲ, ಯಾರಿಗೂ ಫೋನ್ ಮಾಡಿಲ್ಲ. ಜನರ ಭಾವನೆ ಏನಿದೆ ಅಂದರೆ ಹಿಂದುತ್ವದ ಪರವಾಗಿರುವ ನಾಯಕರನ್ನು ತುಳಿತಾ ಇದ್ದಾರೆ. ಹಿಂದೂ ಪರವಾಗಿ ಮಾತಾಡೇಬಾರ್ದು. ಹಿಂದೂಗಳಿಗೆ ಅನ್ಯಾಯದಾಗ ಎಲ್ಲಿ ಇವತ್ತು ಕೊಲೆ ಆಯಿತು, ಅನೇಕ ಕಡೆ ಹಿಂದೂ ಕಾರ್ಯಕರ್ತರು ಕೊಲೆ ಆಯಿತು, ಅಲ್ಲಿ ಯಾವ BJP ನಾಯಕರು ಹೋಗಲಿಲ್ಲ. ಶಿವಮೊಗ್ಗದಲ್ಲೇ ಕೊಲೆ ಆಯಿತು. ಒಬ್ಬ ಹಿಂದೂ ಅಮಾನುಷವಾಗಿ ಒಬ್ಬ ಯುವಕನನ್ನು 4-6 ಮುಸ್ಲಿಂ ಮತಾಂಧರು ಕೊಚ್ಚಿ ಹೊಡೆದ್ರು. ಅಷ್ಟಾದರೂ ಸಹಿತ ಅಲ್ಲೇ ಯಡಿಯೂರಪ್ಪನ ಜಿಲ್ಲೆ ಯಾರಿಗಾದ್ರೂ ಏನಾದ್ರು ಶಿಕ್ಷೆ ಮಾಡ್ದ, ಏನಾದ್ರು ಎನ್ಕೌಂಟರ್ ಮಾಡ್ದ? ಔರಂಗಜೇಬನ ಸರ್ಕಲ್ ಫೋಟೋ ಹಾಕ್ತಾರೆ ದೊಡ್ಡ ದೊಡ್ಡ. ವೀರ್ ಸಾವರ್ಕರ್ ಮೂರ್ತಿಗೆ ಅಪಮಾನ ಮಾಡ್ತಾರೆ ಶಿವಮೊಗ್ಗದಲ್ಲಿ. ಆ ಯುವಕನ ಮನೆಗೆ ಮೊದಲು ನಾನು ಹೋಗಿ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟೆ. ಅಲ್ಲಿವರೆಗೆ ಯಾವ ಶಿವಮೊಗ್ಗದ ಯಾವ ಯಡಿಯೂರಪ್ಪ ಕುಟುಂಬ ಬರಲಿಲ್ಲ, ಯಾರೂ ಬಂದಿರಲಿಲ್ಲ. ನಾವು ಹೋದ್ಮ್ಯಾಗ ಎಲ್ಲರೂ ಅಲ್ಲಿಂದ ಹೋಗ್ಲಿಕ್ಕೆ ಚಾಲು ಮಾಡಿದ್ರು. ಎಲ್ಲೆಲ್ಲಿ ಅನ್ಯಾಯ ಆದಾಗ ಇವತ್ತು ಮಂಗಳೂರಿನಲ್ಲಿ ಒಬ್ಬ ಕಳ್ಳನನ್ನು ಹಿಡಿದಿದ್ದಕ್ಕೆ ಒಬ್ಬ ಗೋ ರಕ್ಷಕರ ಕೊಲೆ ಆಯಿತು. ಅವ್ರ ಮನೆಗೆ ಹೋಗಿ ಅಲ್ಲಿನೂ 1 ಲಕ್ಷ ರೂಪಾಯಿ ಕೊಟ್ಟಿವಿ, ಸಾಂತ್ವನ ಹೇಳಿದ್ವಿ. ಈ ರೀತಿ ರಾಜ್ಯದಲ್ಲಿ ನಿನ್ನೆ ಕೊಡಗುದಲ್ಲಿ ಆಗಿದೆ. ನಮ್ಮ ಒಂದು ಇದಕ್ಕೇ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿಬಿಡೋದು ಬಿಟ್ರೆ ಏನು ಈ ಕಾನೂನು ಘಟಕ ಏನಿದೆಯಲ್ಲ BJPಲಿ ಏನು ಯಾವುದೇ ಸಹಾಯ ಯಾರಿಗೂ ಮಾಡ್ತಾ ಇಲ್ಲ. ಇವತ್ತು ನನ್ನ ಮೇಲೆ ಇಟ್ಟು ವಿಶ್ವಾಸ ಇಟ್ಟು ಇವತ್ತು ಹೋರಾಟ ಮಾಡುವಾಗ ನಮ್ಮ ಸಮುದಾಯದವರು ಸಹ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಕೂಡಲ ಸಂಗಮ ಸ್ವಾಮಿಗಳು ಇವತ್ತು ನಾವೇನು ಕೂಡಲ ಸ್ವಾಮಿಗಳಿಗೆ ವಿನಂತಿ ಮಾಡ್ಕೊಂಡೆಲ್ಲ ನನ್ನ ಪರವಾಗಿ ನೀವು ಹೇಳಿಕೆ ಕೊಡ್ರಿ, ನನ್ನ ಪರವಾಗಿ ನೀವು ಹೋರಾಟ ಮಾಡಿಸ್ರಿ ಅಂತ ಎಲ್ಲಿಯೂ ಹೇಳಿಲ್ಲ. ಪಾಪ ಅವರಿಗೆ ಕೂಡಲ ಸಂಗಮ ಸ್ವಾಮಿಗಳು